ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುಧನ ಪ್ರಿಯಸ್ ಕನ್ನಡಕ್ಕೆ ಸ್ವಾಗತ. ನಾನು ಕೋಮಲ. ಇದು ಸ್ಯಾಟರ್ಡೇ ವಿಡಿಯೋ. ಸ್ಯಾಟರ್ಡೇ ಸ್ಕೂಲ್ ಮುಗಿಸಿ ಸ್ಕೂಲ್ ಮುಗಿದು ಆದಮೇಲೆ ಒಂದು ಸೆಂಡ್ ಆಫ್ ಪಾರ್ಟಿ ಇತ್ತು. ಸೊ ಆ ಪಾರ್ಟಿಗೋಸ್ಕರ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಸೊ ನಮ್ಮ ಕೊಲೀಗ್ ಭವ್ಯ ಅಂತ ಹೇಳಿ ಅವ್ರದ್ದು ನಮ್ಮದೇ ಆದಂಥ ಇನ್ನೊಂದು ಕೇರ್ಪೇಟೆ ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಆಗಿದ್ರು. ಹಾಗಾಗಿ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭನ ಇವತ್ತು ಇಟ್ಕೊಂಡಿದ್ದೀವಿ. ಸೊ ಭವ್ಯ ಬಂದು 2008ಇಂದ ಏನೋ ಇದ್ದಾರೆ. ಸೊ ಅಷ್ಟು ವರ್ಷಗಳ ಒಂದು ಸುದೀರ್ಘವಾದಂಥ ಜರ್ನಿ ಅವ್ರದ್ದು ಈ ಸ್ಕೂಲ್ನಲ್ಲಿ. ಸೊ ಅವರಿಗೆ ಪುಟ್ಟದಾಗಿ ಒಂದು ಬೀಳ್ಕೊಡುಗೆ ಸಮಾರಂಭನ ಸ್ಕೂಲ್ ಕಡೆಯಿಂದ ಕೂಡ ಅರೇಂಜ್ ಮಾಡಿದರು. ಸೊ ಎಲ್ಲರೂ ನೋಡಿ ಇಲ್ಲಿ ಡೆಕೋರೇಟ್ ಮಾಡ್ತಾಯಿದ್ದಾರೆ. ಸೊ ನಮ್ಮ ಚಾರ್ಲಿ ಅಷ್ಟೇ, ಎಲ್ಲಿದ್ರೂ ಕರೆಕ್ಟಾಗಿ ಪಾರ್ಟಿ ಟೈಮಿಗೆ ಅಟೆಂಡ್ ಆಗಿಬಿಡುತ್ತೆ. ಸೊ ನಾವೆಲ್ಲ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಅವರನ್ನು ಬೀಳ್ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ಸೊ ಅವರ ನಮ್ಮ ಬಾಂಧವ್ಯ ಸುದೀರ್ಘವಾದಂಥದ್ದು. ನಮ್ಮ ಟೀಚರ್ಸ್ ಕೂಡ ಭವ್ಯ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಸೊ ಯಾರ್ಯಾರ ಅಭಿಪ್ರಾಯ ಏನೇನಿದೆ ಅಂತ ನೋಡೋಣ ಬನ್ನಿ. ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಶಾಲೆಯಿಂದ ಅವರಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ವೃತ್ತಿ ಬಾಂಧವ ಶಿಕ್ಷಕರು ಅಂದ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇನ್ನೂ ದೇವರು ಮುಂದೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ 16 ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲೇ ಅವರು ಸೇವೆಯನ್ನು ಸಲ್ಲಿಸಿ ಅಂತ ಕೇಳ್ಕೊತಾ, ಸೊ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ದಯಮಾಡಿ ಸೊ ಏನಪ್ಪ ಅಂದ್ರೆ ಯಾವುದೇ ಒಂದು ಶಿಕ್ಷಕರಾಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಕೆಲಸದಲ್ಲಿ 1 ಅಥವಾ 2 ವರ್ಷಗಳ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ನೋಡ್ಬೋದು. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಹಂಗೆ ಇದಾಯ್ತು. ಹಾಯ್ ಬಾಯ್ ಇದ್ವಿ. ಏನೇ ನಾವು ಜಾಸ್ತಿ ಮಿಂಗಲ್ ಆಗೋದು ಸರ್ವೆ ಟೈಮ್ ಅಷ್ಟೇ. ಈ 9 ಇಯರ್ಸ್ ಇಂದ ಅಂದ್ರೆ 4 ಇಯರ್ಸ್ ಗ್ಯಾಪ್ ಆಯ್ತು. 5 ಇಯರ್ಸ್ ಅನ್ಕೊಳ್ಳಿ. 5 ಇಯರ್ಸ್ ಇಂದ ಸರ್ವೇಲಿ ಜಾಸ್ತಿ ನಾವು ಮಿಂಗಲ್ ಆಗ್ತಿದ್ದು. ಅದನ್ನ ಫಾಲೋ ಮಾಡ್ಕೊಂಡು ಬರ್ಬೇಕು. ಯಾಕಂದ್ರೆ ಅವರು ಟೀಚಿಂಗ್ ಅಲ್ಲಿ ಕನ್ನಡ ಅಂತೂ ಮಸ್ತು. ಅವ್ರು ಕರೆಕ್ಷನ್ ಅಲ್ಲಿ ಆಗಲಿ ಪ್ರತಿಯೊಂದು ಕನ್ನಡ ಮಾಡೋದ್ರಲ್ಲಿ ಗುಡ್ ಟೀಚರ್ ಅಂತಾನೆ ಹೇಳ್ಬೋದು. ತುಂಬಾ ಕೋಪ ಬಂದ್ರು ನಾವು ದುಡುಕ್ಬಿಟ್ಟು ಮಾತಾಡ್ತೀವಿ. ಬಟ್ ಆ ಟೈಮಲ್ಲೂ ಕೂಡ ಅವರು ಒಳಗಡೆ ಇಟ್ಕೊಂತಾರಲ್ಲ, ಆ ಗುಣ ಎಲ್ರಿಗೂ ಬರಲ್ಲ. ಯಾವ ಇವರು ಕೋಮಲನ್ನು ಒಂದೇ ಬ್ಯಾಚ್ ಬಂದಿದ್ದು, ಅವಾಗಿಂದ ನೋಡ್ಕೊಂಡು ಬಂದಿದ್ವಿ. ಬಟ್ ಅವಾಗ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. 2 ಇಯರ್ಸ್ ಇಂದ ಮನೆಯಲ್ಲಿ ಶಿಫ್ಟ್ ಆದ್ವಿ. ಇಲ್ಲೂ ಅಷ್ಟೇ ಇರಲಿಲ್ಲ. ಯಾವಾಗ ಸೆಕೆಂಡ್ ಇಯರ್ ಬಂದ್ರು ಲಾಸ್ಟ್ ಇಯರ್ ಇಂದ ನಮಗೆ ಜಾಸ್ತಿ ಬಾಂಡೇಜ್ ಜಾಸ್ತಿ ಆಗಿದ್ದು. ಇಲ್ಲಿ ಅನ್ಸುತ್ತೆ ಭವ್ಯ ಮ್ಯಾಮ್ ಬಂದಿದ್ದು. ನನ್ನ ಮಗನಿಗೆ ಬೇಬಿ ಸಿಟ್ಟಿಂಗ್ ಫಸ್ಟ್ ಟೀಚರ್ ನನ್ನ ಮಗನಿಗೆ ಭವ್ಯನೇ ಬೇಬಿ ಸಿಟ್ಟಿಂಗ್ ಇಂದ ಅವಾಗಿಂದ ಫಸ್ಟ್ ಟೀಚರ್ ಅಂದ್ರೆ ಅದಂದ್ರೆ ಅವಾಗ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಮಾತ್ರ ತುಂಬಾ ಅಂದ್ರೆ ನಾವೇನೂ ಇರ್ಲಿಲ್ಲ, ಆದ್ರೂ ತುಂಬಾ ಆಕ್ಟಿವ್ ಅವಾಗ ಭವ್ಯ. ಇವಾಗ ಯಾರು ನೋಡಿಲ್ಲ ಅಷ್ಟು ಆಕ್ಟಿವ್ನ. ನಿಜವಾಗಿ ಹೇಳ್ಬೇಕು ಅಂದ್ರೆ ನಾವೇ ಹೇಳ್ತೀವಿ, ಅಷ್ಟು ಒಂದ್ ಮಗುಗೂ ಬಿಡ್ತಿರ್ಲಿಲ್ಲ. ಅಷ್ಟೇ ಚೆನ್ನಾಗಿ ಊಟಕ್ಕೂ ಜೊತೆಲೇ ಕುತ್ಕೊಂಡು ಅಷ್ಟು ಚೆನ್ನಾಗಿ ಎಲ್ಲಾ ಮಕ್ಕಳಿಗೆ ಎಲ್ಲ ಜೋರ್ ಮಾಡಿ ಕಳಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗೆಲ್ಲ ಹೇಳ್ಕೊಡೋರು. ಅವಾಗ ನಾವೇನ್ ಮಾತಾಡ್ಕೊಂತ ಇದ್ದಂದ್ರೆ ಸಣ್ಣಕ್ಕಿದ್ದಿದ್ದು ಬೇರೆ ಹುಡುಗಿ ಎಷ್ಟು ಚೆನ್ನಾಗಿ ಕಲ್ಸೋರು ಅಂತಾರೆ. ಸಾಕಷ್ಟು ಇಟ್ಟನ ಅವಾಗ ಚೆನ್ನಾಗಿರುತ್ತೆ. ಜೊತೆನೂ ಅಡ್ಜಸ್ಟ್ ಆಗಿ ಅವಾಗಲೇ ಎಲ್ಲರೂ ಹೆಂಡಕ್ಕೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ. ಯಾರು ಅವರಿಗೆ ನಿಷ್ಠೂರವಾದಿಗಳೇ ಇಲ್ಲ. ಯಾರು ಭವ್ಯ ವಿಚಾರ ಎದಕ್ಕೂ ತೆಗೆ ಅಂತದ್ದು ಇಲ್ಲ. ಭವ್ಯ ವಿಚಾರ ಮಾತಾಡುವಂಥದ್ದಾಗಲಿ ಆ ಥರದ್ದೆಲ್ಲ ಯಾವ ಕಾಂಟ್ರವರ್ಸಿನೂ ಇಲ್ಲದೆ ಇಷ್ಟು ವರ್ಷ ಸ್ಕೂಲಲ್ಲಿ ವರ್ಕ್ ಮಾಡಿದಂಥದ್ದು. ಸೊ ರೇರ್ ತುಂಬ ಸಾಫ್ಟ್ ನೇಚರ್ ಇಷ್ಟ ಆಗುತ್ತೆ. ಅಂದರೆ ಒಂದು ಟೀಚರ್ಗೆ ಯಾವ್ಯಾವ ಗುಣ ಇರಬೇಕೋ ಅದೆಲ್ಲ ಅವರಲ್ಲಿದೆ. ಅಂದರೆ ಯಾವುದೇ ಒಂದು ಎಜುಕೇಷನ್ ಫೀಲ್ಡಲ್ಲಿ ತನ್ನೊಳಗಡೆ ಇರೋಂತಹ ಜ್ಞಾನನ ಹೊರಗಡೆ ಹಾಕಬೇಕು. ಎಲ್ಲಿ ಹಾಕಬೇಕು ಅದನ್ನು ಹಾಕಬೇಕು. ಆದರೆ ಯಾಕೆ ನಮಗೆ ಈಗೋನೆಸ್ ಬರ್ತಾ ಇರುತ್ತೆ ಒಬ್ರಿಗೊಬ್ರಿಗೆ ಅಂದರೆ ನಾನು ತಿಳಿದಿರೋ ಜ್ಞಾನ ಹೆಚ್ಚು, ನಾನು ತಿಳಿದಿರೋ ಜ್ಞಾನ ಹೆಚ್ಚು ಅಂತ ನೀವು ಫೈಟ್ ಮಾಡ್ತಿರ್ತೀರ. ಬಟ್ ಆಕೆನಲ್ಲಿ ಅದಿಲ್ಲ. ಯಾರು ಏನು ಹೇಳ್ತಾರೆ ಅದನ್ನ ಆಲಿಸ್ತಾರೆ. ಅದೊಂದೇ ಅವ್ರದ್ದು ದೊಡ್ಡ ಗುಣ. ಆಲಿಸ್ತಾರೆ, ಅದನ್ನ ಡೀಪಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಎಲ್ಲ ಟೀಚರ್ಗಳಲ್ಲೂ ಇರಬೇಕು, ಎಲ್ಲ ಶಿಕ್ಷಕಿಯಲ್ಲೂ ಅದು ಇರಬೇಕು. ಅದು ಅವರಲ್ಲಿ ಇರೋದ್ರಿಂದ ಇನ್ನೊಂದು ಬ್ರಾಂಚಿಗೆ ಹೋಗ್ತಿದ್ದಾರಲ್ಲ, ಇದಕ್ಕಿಂತ ಮುಂಚೆ ನನ್ನ ಮೈಂಡ್ ಒಂದು ಸೆಟ್ ಮಾಡ್ತಾ ಇತ್ತು. ಅವರು ಡೈಲಿ ಓಡ್ತಾ ಬರೋರು, ಉಸಿರು ಹೊಡಿತಾ ಇರೋದು. ನಾನು ಮೊನ್ನೆ ಒಂದು ನಿರ್ಧಾರಕ್ಕೆ ಬಂದೆ. ಇವ್ರು ನೋಡಾದ್ಮೇಲೆ ಸಿಂಚನನ ಹತ್ರ ಮಾತಾಡ್ಬಿಟ್ಟೆ, ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ಹಾಸ್ಪಿಟಲ್ಗೆ ಎಷ್ಟು ಕಟ್ಟಬೇಕು? ಒಂದ್ಸರಿ ನಾವು ಹಾಸ್ಪಿಟಲ್ಗೆ ಹೋದ್ರೆ ನಾನು ತಿಂಗಳು ಸಂಬಳನೂ ಸಾಲಲ್ಲ. ಆ ಚಿಂತೆಯಲ್ಲಿ ನಾನೇನು ಮಾಡಿದೆ, ನಾನೊಂದು ಕಾಲ್ ಮಾಡಿದೆ ಇಂದಿರಾ ಮೇಡಮ್ಗೆ, ಏನಾದ್ರು ಸೊಲ್ಯೂಷನ್ ಬೇಕಲ್ಲ ಅಂತ ಹೇಳ್ಬಿಟ್ಟು.
ನನಗೆ ಹಿಂಗೆ ಆಗ್ತಾ ಇದೆ, ನನ್ನ ಮೈಂಡ್ ಒಂದು ಹೇಳ್ತಾ ಇದೆ, ನನ್ನ ಮೈಂಡ್ ಹೇಳ್ತಾ ಇದೆ ಇವರಿಗೆ ರೆಸ್ಟ್ ಕೊಟ್ಬಿಡು ಅಂತ, ಅಂದರೆ ಸಾಕು ಬೇಡ ಅಂತ ಹೇಳು ಅಂತ. ಆದರೆ ಮನಸ್ಸು ಕೇಳ್ತಾ ಇಲ್ಲ ಅದು ಹೆಂಗೆ ಹೇಳೋದು ಅಂತ. ನಾನು ಇಂದ್ರ ಮೇಡಮ್ಗೆ ಕಾಲ್ ಮಾಡ್ದಂಗೆ, ದೀಪ ನೀನು ಕಳ್ಸೋಕ್ಕೆ ರೆಡಿ ಇದ್ದರೆ ನಾನು ಕರ್ಕೋತೀನಿ ಅಲ್ಲಿಗೆ ಅಂತ ಒಂದು ಮಾತಂದ್ರು. ನಿಜ ನಾನು ಆ ಕ್ಷಣನೇ ದೇವ್ರ ಹತ್ರ ಹೋಗಿ ಕೈ ಮುಗ್ದಿದ್ದೀನಿ. 9 years ಎಕ್ಸ್ಪೀರಿಯನ್ಸ್ ತುಂಬ ದೊಡ್ಡದು, ಅದು ಯಾರು ಕೊಡೋಕ್ಕಾಗ್ದಲೇ ಇರುವಂಥದ್ದು. ಎಂಥ ಡಬಲ್ ಡಿಗ್ರಿ ಮಾಡಿದ್ರು ಎಕ್ಸ್ಪೀರಿಯನ್ಸ್ ಮುಂದೆ ಅವರು ಬದಲಿಸ್ಲೇಬೇಕು. ಅವ್ರದ್ದು ಇಲ್ದಾಲೆ ಏನೂ ನಡೆಯಲ್ಲ. ಅದು ಎಸ್ಪೆಷಲಿ ಕ್ಲಾಸ್ ರೂಮ್ದು. ಆಫೀಸ್ ವರ್ಕ್ ಹೆಂಗೋ ನಡೆದೋಗುತ್ತೆ, ಕ್ಲಾಸ್ ರೂಮಲ್ಲಿ ಎಕ್ಸ್ಪೀರಿಯನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತೀವಿ ಅಲ್ವಾ. ಇನ್ನೊಂದು ಹೇಳ್ತಾರಲ್ಲ, ಹಳೆ ಕಾಂಪೌಂಡ್ ಹೊಸ ವೈದ್ಯಗಿನ್ನ ಹಳೆ ಕಾಂಪೌಂಡ್ ಬೆಟರ್ ಅಂತ. ಹಾಗೆ ನೀವು ಡಬಲ್ ಡಿಗ್ರಿನಾರು ಮಾಡಿರಲಿ, ಇನ್ನೊಂದು RRR ಮಾಡ್ಕೊಬನ್ನಿ, ಆದರೆ ಓಲ್ಡ್ ಟೀಚರು ಅವರೇ ಸೂಪರ್ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ನೀವು ಅದನ್ನೇ ಅಸ್ತ್ರ ಮಾಡಿಕೊಂಡು ಸ್ಟ್ಯಾಂಡ್ ಆಗಿ ಅಂತ ಒಂದು ಸಜೆಷನ್ ಮಾಡ್ತೇನೆ. ಸೊ ಅವಾಗೆಲ್ಲ ಕೇಳಿದಾಗ ಬೇಡ ಬೇಡ ಅಂತಾನೆ ಅಂತಿದ್ರು, ಇಲ್ಲೇ ಇರ್ಲಿ ಎಷ್ಟು ವರ್ಷದಿಂದ ಬಂದಿದ್ದೀನಿ ಅಂತ ಎಲ್ಲರೂ ಅಂತಿದ್ರು. ಅಯ್ಯೋ ಅಲ್ಲಿಂದ ಸ್ಕೂಲಿಲ್ಲ ಕೇರ್ಪೇಟೆಯಲ್ಲಿ ಅಂತ ಇಲ್ಲಿ ಕಿಕ್ಕೇರಿವರೆಗೂ ಬರ್ತೀಯಾ ಅಂತ. ಇವನ್ ಟೀಚರ್ಸ್ಗ ಅಂತಿದ್ರು. ಬಟ್ ಬಸ್ ಸ್ಟ್ಯಾಂಡ್ ಅಲ್ಲಂತೂ ಕೇಳ್ತೇನೆ, ಮೇಡಮ್ ಅಲ್ಲಿಂದ ಬರ್ತೀರಾ ಇಲ್ಲಿಗೆ, ಅಲ್ಲಿಂದ ಬರ್ತೀರಾ ಇಲ್ಲಿಗೆ, ಅಲ್ಲಿ ಇವಾಗ ಸ್ಕೂಲ್ ಅಲ್ಲೂ ಇದೆಯಲ್ಲ ಎಲ್ಲಿಗೆ ಹೋಗ್ತಿಲ್ಲ ಅಂತ. ಬಟ್ ನನ್ಗೆ ಇಲ್ಲಿಷ್ಟು ಬಾಂಡೇಜು ನಾನು ಬೇರೆ ಸ್ಕೂಲ್ಗೆ ಹೋಗಿ ಡೆಮೋನು ಕೊಟ್ಟಿಲ್ಲ ಅನ್ಕೊಂತೀನಿ. ಇದೇ ಲಾಸ್ಟ್ ಸ್ಕೂಲ್ ಅನ್ಕೊಂತೀನಿ, ಇದೇ ಲಾಸ್ಟ್ ಎಲ್ಲ ಅಂತಿದ್ರು. ಬೇರೆ ಸ್ಕೂಲ್ ಟ್ರೈ ಮಾಡ್ಬೋದಲ್ವಾ, ಇಲ್ಲೇ ಇದೊಂದೇ ಸ್ಕೂಲ್ ಅಂತ. ಬಟ್ ನನ್ಗೆ ಎಲ್ಲೋ ಏನೋ ಅದೇನು ಅನಿಸ್ತದೆ ಗೊತ್ತಿಲ್ಲ, ನನ್ಗೆ ಬಾಂಡೇಜ್ ತುಂಬಾನೇ ಬೆಳೆದಿದೆ. ಈಗಲೂ ನಂಗೆ ಹೋಗಕ್ಕೆ ಇಷ್ಟ ಆಗ್ತಿಲ್ಲ, ಬಟ್ ಅನಿವಾರ್ಯ ಹೋಗ್ಲೇಬೇಕು ಅನಿಸ್ತಾ ಇದೆ. ಹೋಗ್ತಾ ಇದ್ದೀನಿ ಅನ್ಕೊಳ್ಬೇಡಿ, ಇನ್ನೊಂದು ಬ್ರಾಂಚ್ ಬೆಳೆಸ್ತಾ ಇದ್ದೀನಿ ಅನ್ಕೊಳ್ಳಿ. ಬಟ್ ನನಗೆ ನನ್ನ ಊರು ಕೇರ್ಪೇಟೆ ಆದ್ರೂ ನನಗೆ ನನ್ನ ಸ್ಕೂಲ್ ಅಂತಾನೆ ಅನಿಸ್ತದೆ. ನನಗೆ ನನ್ನ ಸ್ಕೂಲ್ ಇದು ಭವ್ಯ ಮೇಡಮ್ಗೆ ಟ್ರಾನ್ಸ್ಫರ್ ಆಗಿದ್ದು ನಮಗೆಲ್ರಿಗೂ ಒಂದು ಕಡೆ ಬೇಜಾರಾದರೆ ಒಂದು ಕಡೆ ಖುಷಿ. ಏಕೆಂದರೆ ಅವರು ಅಲ್ಲೇ ಹೊಸವಳಲು ಕೇರ್ಪೇಟೆ ಹತ್ರ, ಅಲ್ಲಿಂದ ಕೇರ್ಪೇಟೆಗೆ ಬಂದು, ಕೇರ್ಪೇಟೆಯಿಂದ ಕಿಕ್ಕೇರಿಗೆ ಬಂದು, ಕಿಕ್ಕೇರಿ ಬಸ್ ಸ್ಟ್ಯಾಂಡಿಂದ ಪಾಪ ನಡ್ಕೊಂಡು ಓಡ್ಕೊಂಡು ಬರ್ತಾಯಿದ್ರು. ಸೊ 9 o'clock ರೀಚ್ ಆಗಬೇಕಾಗಿತ್ತಲ್ವ ನಾವು. ಆ ಥರದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಹರಿಬರಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಮಗೂ ಪಾಪ ಬೇಜಾರು ಅನ್ನಿಸ್ತಾಯಿತ್ತು. ಅಲ್ಲೇ ಕೇರ್ಪೇಟೆ ಆಗಿದ್ದರೆ ಈಸಿ ಆಗ್ತಾಯಿತ್ತಲ್ವ ಅವ್ರಿಗೆ ಅಂತೇಳಿ. ಇವಾಗ ಕೇರ್ಪೇಟೆಗೇ ಅವರಿಗೆ ಟ್ರಾನ್ಸ್ಫರ್ ಆಗಿರೋ ಅಂಥದ್ದು ತುಂಬ ಖುಷಿ ಆಯಿತು. ಇವಾಗ ಆರಾಮಾಗಿ ಅವರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇಷ್ಟೊಂದು ಕಷ್ಟಪಡೋ ಅಂಥದ್ದು ಇರಲ್ಲ. ಸೊ ಒಂದು ಹಾಫ್ ಆನ್ ಅವರ್ 1 hour ಅವರಿಗೆ ಟೈಮ್ ಸೇವ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಮತ್ತು ನಾನು ಊರಿಗೆ ಹೋಗಬೇಕಾಗಿತ್ತು. ಮನೆಗೆ ಬಂದು ಏನು ಮಾಡೋಣ, ಹೋಗೋಣ ಬೇಡವಾ ಅಂತ ಯೋಚನೆ ಮಾಡಬೇಕಾದ್ರೆ, ಸೊ ನಮಗೆ ವಾಷಿಂಗ್ ಮಿಷನ್ನು ಊರಲ್ಲಿರೋದ್ರಿಂದ ಬಟ್ಟೆ ವಾಶ್ಗೆ ಹಾಕೋದಕ್ಕೆ ವೀಕ್ಲಿ ಒನ್ಸ್ ಬರಲೇಬೇಕು. ಹಾಗಾಗಿ ನಾಳೆ ಹೋಗಿ ವಾಪಸ್ ಬಂದು ಅದೆಲ್ಲ ರಿಸ್ಕ್ ಏನು ಕೆಲಸ ಅಂತ ಹೇಳಿ ಸರಿ ಇವಾಗಲೇ ಹೋಗೋಣ ಅಂತ ಅಲ್ಲಿಂದ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಮೇಲೆ ನಾವು ಊರಿಗೆ ಬಂದ್ವಿ. ಸೊ ನನ್ನ ಮಗಳು ತುಂಬ ದಿನ ಆದಮೇಲೆ ಫೋನ್ ಮಾಡಿದ್ಲು. ಅವಳದು ಫೋನ್ ಕಾರ್ಡ್ ಕಳೆದೋಗ್ಬಿಟ್ಟಿತ್ತು ಅಂತ ಹೇಳಿ ಫೋನೇ ಮಾಡಿರಲಿಲ್ಲ ಅವಳು. ಇವಾಗ ಯಾರ್ದೋ ಫ್ರೆಂಡಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಹಾಕಿಸಿ ಮಾತಾಡ್ತಾ ಇಲ್ಲ. ಅವಳ ಫ್ರೆಂಡ್ ಹೆಸ್ರು ಕೂಡ ಕೋಮಲ ಅಂತೆ. ಅಮ್ಮ ನಿಮ್ಮ ಹೆಸ್ರೇನೆ ಅವಳ ಹೆಸ್ರನ್ನು ಅಂತ ಹೇಳ್ತಾ ಇದ್ಲು. ಸೊ ನಾನು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ, ಅಡುಗೆ ಮಾಡೋಣ ಅಂತ ಹೇಳಿ ಸಾಂಬಾರೆಲ್ಲ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅಡುಗೆ ಕೆಲಸ ಶುರು ಮಾಡಿದ್ದೀನಿ. ಕೌಂಟರ್ ಟಾಪ್ ಮೇಲೆ ನಾನು ಎಲ್ಲ ವಸ್ತುಗಳನ್ನು ಅಂದರೆ ಮಿಕ್ಸಿ ಇರ್ಬೋದು ಅಥವಾ ಕೆಟಲ್ ಇರ್ಬೋದು, ಓವನ್ನು ಎಲ್ಲ ಕೂಡ ಅಲ್ಲೇ ಇಟ್ಬಿಟ್ಬೇಕು. ಅದನ್ನು ಎತ್ತಿ ಇಡೋದು ಮಾಡೋದು ಆ ಥರದ್ದೆಲ್ಲ ಬೇಡ ಅಂತೇಳಿ ನಾನು ಸ್ವಿಚ್ಗಳನ್ನೂ ಕೂಡ ಜಾಸ್ತಿ ಹಾಕಿಸ್ಕೊಂಡಿದ್ದೆ. ಸೊ ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅದಲ್ಲೇ ಫಿಕ್ಸ್ ಆಗಬೇಕು. ಆ ಸ್ವಿಚ್ ಕೂಡ ತೆಗೆಯೋದು ಹಾಕೋದು ಆ ಥರ ಮಾಡಬಾರ್ದು ಅಂತ ಹೇಳಿ ಸ್ವಿಚ್ಗಳನ್ನೆಲ್ಲ ನಾನು ಹೇಳಿ ನಮ್ಮ ಪ್ಲಂಬರ್ ರಮೇಶ್ ಅಣ್ಣಂಗೆ ಹೇಳಿ ಹಾಕಿಸ್ಕೊಂಡಿದ್ದೆ. ಬಟ್ ನನಗೆ ಆ ಸೆಲ್ಫಲ್ಲೇ ತುಂಬ ವಸ್ತುಗಳನ್ನು ಇಡೋಕ್ಕೆ ಇಷ್ಟನೇ ಆಗಲ್ಲ. ತುಂಬ ಏನೋ ಹರಡ್ಕೊಂಡಿರೋ ಥರ ಕಾಣಿಸುತ್ತೆ ಅಂತ ಹೇಳಿ ಮಿಕ್ಸಿ ಕೂಡ ಅದಕ್ಕೊಂದು ಸಪ್ರೇಟಾಗಿ ಸ್ವಿಚ್ಚಿದ್ರು ಕೂಡ ಮಿಕ್ಸಿನ ನಾನು ಕಾರ್ ರುಬ್ಬೋಕೆ ತೊಗೊತೀನಿ, ಮತ್ತೆ ತೆಗೆದು ವಾಪಸ್ ಪ್ಯಾಂಟ್ರಿನಲ್ಲಿ ಇಡ್ತೀನಿ. ಸೊ ಅಲ್ಲಿ ಇಟ್ಕೊಳ್ಳಲ್ಲ ನಾನು. ಕೆಲವ್ರಿಗೆಲ್ಲ ಎಲ್ಲ ಕೂಡ ಕೌಂಟರ್ ಟಾಪ್ ಮೇಲೆ ಇರಬೇಕು, ಕೈ ಹಾಕಿದ ತಕ್ಷಣ ಸಿಗೋ ಥರ ಇರಬೇಕು, ಹಾಗೆ ಜೋಡಿಸ್ಕೊಂಡಿರ್ತಾರೆ. ಸೊ ಅದವ್ರವ್ರ ಅನಿಸಿಕೆ. ಬಟ್ ನಾನು ಆ್ಯಕ್ಚುಲಿ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಂದಕ್ಕೂ ಬೇರೆ ಬೇರೆ ಸ್ವಿಚ್ ಬೋರ್ಡನ್ನು ಇಡಿಸ್ದೆ. ಎಲ್ಲ ಅದಾದ್ರೆ ಪ್ಲೇಸಲ್ಲಿ ಅಲ್ಲೇ ಇದ್ಬಿಡಲಿ ಅಂತೇಳಿ. ಯಾಕೋ ನನಗಿವಾಗ ಅದು ಇಷ್ಟ ಆಗ್ತಿಲ್ಲ ಅಂತ ಹೇಳಿ ನಾನು ಅಲ್ಲಿ ಇಡಲ್ಲ, ತೆಗೆದುಬಿಟ್ಟು ಎಕ್ಸ್ಟ್ರಾ ಎತ್ತಿಟ್ಬಿಡ್ತೀನಿ. ಐಡ್ ಮಾಡಬೇಕೆಲ್ಲ ಹೌಸ್ ಇಡಬೇಕು, ಯಾವುದು ಕಾಣಿಸ್ಬಾರ್ದು, ಆ ಥರ ನನಗೆ ಇಷ್ಟ ಆಗುತ್ತೆ ಅಂತೇಳಿ ಎಲ್ಲ ಕಬೋರ್ಡ್ ಒಳಗಡೆ ಹಾಕ್ಬಿಡ್ತೀನಿ. ಸೊ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು
ಮೂಲಂಗಿ ಸಾಂಬಾರು, ಮೂಲಂಗಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಅಡುಗೆ ತಿಂಡಿ ಮಾಡಬೇಕಾದ್ರೆ ಸೆಲ್ಫಲ್ಲೆಲ್ಲ ಫುಲ್ ಗುಡ್ಡೆ ಹಾಕ್ಕೊಂಬಿಟ್ಟಿರ್ತೀನಿ. ಸೊ ನನಗೆ ಸೆಲ್ಫ್ ದೊಡ್ಡದಾಗಿರಬೇಕು ಅಂತ ಅದಕ್ಕೆ ದೊಡ್ಡದಾಗಿ ಜಿ ಶೇಪಲ್ಲಿ ಮಾಡಿಸ್ಕೊಂಡಿದ್ದು. ಏಕೆಂದರೆ ಏನಾದರೂ ತೊಗೊಂಡು ಎಲ್ಲ ಅಲ್ಲೇ ಗುಡ್ಡೆ ಹಾಕ್ಬಿಡ್ತೀನಿ. ವಾಪಸ್ ಅದನ್ನು ಎತ್ತಿಡೋದು ಅಡುಗೆ ಎಲ್ಲ ಆದಮೇಲೆ. ಹಂಗಾಗಿ ನಂಗೆ ಪ್ಲೇಸು ಸಾಕಾಗೋದೇ ಇಲ್ಲ. ಅಯ್ಯೋ ಪ್ಲೇಸೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಒಂದು ಚಿಕ್ಕ ಸೆಲ್ಫಲ್ಲಿ ಯಾರಾದರೂ ಏನಾದರೂ ಮಾಡ್ತಾರೆ, ಎಷ್ಟು ನೀಟಾಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಒಂದು ಚಿಕ್ಕ ಸೆಲ್ಫಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋತಾರಲ್ವ ಅಂತ ಅಂದ್ಕೊತೀನಿ. ನಾನೀಗ ಮಾತ್ರ ಚಿಕ್ಕ ಸೆಲ್ಫ್ ಸಾಕಾಗೋದೇ ಇಲ್ಲ. ಅಯ್ಯೋ ಜಾಗನೇ ಇಲ್ಲ, ಇಷ್ಟು ದೊಡ್ಡದ್ರಲ್ಲೇ ನಾನು ಹಂಗೆ ಹರ್ಕೊಂಡಿರ್ತೀನಿ. ಅಯ್ಯೋ ಜಾಗನೇ ಇಲ್ಲ ಅಂತ ಅಂದ್ಕೊತಾನೆ ಇರ್ತೀನಿ. ಸೊ ಹಾಗಾಗಿ ಇವತ್ತೊಂಚೂರು ಟ್ರೈ ಮಾಡ್ತಿದ್ದೆ, ಎಲ್ಲ ಅಲ್ಲಲ್ಲೇ ತೆಗೆದುಬಿಟ್ಟು ಇಟ್ಬಿಡೋಣ ಅಂತ ಹೇಳಿ. ಇಲ್ಲ ಅಂದರೆ ಮತ್ತೆ ನಾನು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಅಯ್ಯೋ ಎಲ್ಲೂ ಜಾಗ ಇಲ್ವಲ್ಲಪ್ಪ ಅಂತ ಆಮೇಲೆ ಲಾಸ್ಟಲ್ಲಿ ಕ್ಲೀನಿಂಗನ್ನು ಮಾಡೋ ಅಂಥದ್ದು. ಸೊ ಹಂಗಾಗಿ ಎಲ್ಲ ಎತ್ತಿಟ್ಕೊಂಬಿಟ್ಟು ಅದ್ರ ಜಾಗದಲ್ಲಿದ್ದರೆ ಇನ್ನೂ ಸ್ವಲ್ಪ ನನ್ನ ಕೆಲಸನೂ ಕಡಿಮೆ ಆಗುತ್ತೆ ಅಂತ ಹೇಳಿ ಎಲ್ಲ ಜೋಡಿಸಿಟ್ಕೊತಾ ಇದ್ದೆ. ಹಾಗೆ 4 ಬರ್ನಲ್ ಸ್ಟವ್ ಇರೋದು ನನಗೆ ಸಿಕ್ಕಾಬಿಟ್ಟೆ ಯೂಸ್ ಆಗ್ತಾಯಿದೆ. ಸೊ ನನಗೆ ಅಡುಗೆ ಕೆಲಸ ಮಾಡೋಕ್ಕೆ ಬಂದ ತಕ್ಷಣ 4 ಬರ್ನಲ್ ಕೂಡ ನಾನು ಯೂಸ್ ಮಾಡ್ಕೊತೀನಿ. ಸೊ ನನಗೆ ಇದನ್ನು ತೊಗೊಂಡಿದ್ದು ತುಂಬಾ ಹೆಲ್ಪ್ ಆಗ್ತಾಯಿದೆ. ಒಂಥರ ಸಮಾಧಾನ ಆಯಿತು. ಎಷ್ಟು ಬರ್ನಲ್ಲಿರೋದನ್ನು ತೊಗೋಬೇಕು ಅಂತ ಹೇಳಿ ತುಂಬ ಕನ್ಫ್ಯೂಸ್ ಆಗಿದೆ. 3 ಸಾಕಾ 4 ಬೇಕಾ? ಆ್ಯಕ್ಚುಲಿ 4ರಲ್ಲಿ ಏನು ಮಾಡೋಕ್ಕೆ ಹೋಗ್ತೀವಿ ನಾವು, ಸಾಕಲ್ವಾ 3 ಅನ್ನ ಸಾರು ಮುದ್ದೆ ಅಂತ ಈ ಥರ ಎಲ್ಲ ಅಂದ್ಕೊತಾ ಇದ್ದೆ. ಇರಲಿ ಬಿಡು 4 ಅಂತ ಹೇಳಿ ಕೊನೆಗೆ 4 ಬರ್ನಲ್ ಸ್ಟವ್ನೇ ತೊಗೊಂಡಿದ್ದಂಥದ್ದು. ಈಗ 4 ಯೂಸ್ ಮಾಡ್ತೀನಿ. ಊರಿಗೆ ಬಂದರೆ ಆಲ್ಮೋಸ್ಟ್ 4 ಯೂಸ್ ಮಾಡ್ತಾಯಿರ್ತೀನಿ, ರೇರ್ ಒಂದನ್ನು ಬಿಡೋ ಅಂಥದ್ದು. ಹಾಗಾಗಿ 4 ತೊಗೊಂಡಿದ್ದು. ಇವಾಗ ನನಗನ್ನಿಸ್ತಿದೆ ಓಕೆ ನಾನು 4 ಬರ್ನಲ್ಲಿರೋ ಸ್ಟವ್ ತೊಗೊಂಡಿದ್ದೆ ಕರೆಕ್ಟ್ ಅಂತ ಹೇಳಿ. ಹಾಗೆ ಒಂದು ಕಡೆ ಸಾರು, ಇನ್ನೊಂದು ಕಡೆ ಅನ್ನ, ಇನ್ನೊಂದು ಕಡೆ ಮುದ್ದೆ ಇಟ್ಟೆ. ಇವಾಗ ನಾನೊಂಚೂರು ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಮೊನ್ನೆ ಸಾಂಬಾರು ಮಾಡಿದ್ನಲ್ಲ ದೋಸೆಗೆ, ಸ್ವಲ್ಪ ಹೀರೆಕಾಯಿನ ಹಾಗೆ ಇಟ್ಟಿದ್ದೆ ಬಜ್ಜಿ ಮಾಡೋಣ ಅಂತ ಹೇಳಿ. ಇವಾಗ ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಹಿಟ್ಟು ಒಂದ್ರಿಸ್ಕೊಂಬಿಟ್ಟು ಹಾಕ್ಕೊಳ್ಳೋಣ, ಒಂದು ವೀಕ್ ಹಂಗೆ ಇತ್ತಲ್ವ, ಅದಕ್ಕೆ ಒಂದು ಸಲ ಹಾಕೋಣ ಅಂತ ಹೇಳಿ ರಾಗಿ ಹಿಟ್ಟನ್ನು ಒಂದ್ರಿಸ್ಕೊತಾ ಇದ್ದೆ. ಈ ಟ್ರಿಕ್ಸ್ ಟ್ರೈ ಮಾಡಿದೆ. ಈ ಟ್ರಿಕ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ಕೂಡ ಎಲ್ಲೂ ಚೆಲ್ದಂಗೆ ಆರಾಮ್ಸೆ ನಾವು ಜರಡಿ ಮಾಡ್ಕೊಬೋದು, ಎಷ್ಟು ಬೇಕಷ್ಟು. ಒಂದು ಚಿಕ್ಕ ತಟ್ಟೆನಲ್ಲಿ ಕೆಳಗೆ ಚೆಲ್ದಂಗೆ ಜರಡಿ ಮಾಡ್ಕೊಬೋದು. ಸೊ ಈ ಟ್ರಿಕ್ಸ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಲೋಟದಲ್ಲಿ ಹಾಕಿ ಜರಡಿನಲ್ಲಿ ತಿರುಗಿಸೋದ್ರಿಂದ ಕೆಳಗಡೆ ಚೆಲ್ದಂಗೆ ಆರಾಮಾಗಿ ಜರಡಿ ಆಗುತ್ತೆ. ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಬರ್ನಲ್ ಸರಿಯಾಗಿ ಕೂತಿರಲಿಲ್ಲ ಅಂತ ಅನಿಸುತ್ತೆ. ಸೊ ನಾನು ಆನ್ ಮಾಡಿದಾಗ ಬರ್ನಲ್ ಸುತ್ತ ಉರಿ ಬರ್ತಾಯಿತ್ತು. ಅದಕ್ಕೆ ಅದನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ ಕರೆಕ್ಟ್ ಮಾಡ್ಕೊಂಡ್ರಾಯ್ತು ಅದನ್ನು ಅಂತ ಹೇಳಿ ಕುಕ್ಕರ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ. ಸೊ ಸ್ವಲ್ಪ ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಮುದ್ದೆ ಉಪ್ಪು ಬಂದುಬಿಡ್ತಲ್ಲ, ಹಾಗಾಗಿ ಅದಕ್ಕೂ ಕೂಡ ಹಸಿಟ್ಟು ಊದಿದ್ದೀನಿ. ಆ ಕಡೆ ಸಾಂಬಾರು ವಿಷಲ್ ಆಗ್ತಾಯಿದೆ, ಈ ಕಡೆ ಅನ್ನ ವಿಷಲ್ ಆಗ್ತಾಯಿದೆ. ಸೊ ಮುದ್ದೆ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಹೀರೆಕಾಯಿ ಬಜ್ಜಿ ಮಾಡ್ಕೊತಾ ಇದ್ದೀನಿ. ನಾನು ಬಜ್ಜಿ ಹಾಕೋಣ ಅನ್ನೋಷ್ಟರಲ್ಲಿ ಮುದ್ದೆ ಕೂಡ ಬೆಂದಿತ್ತು. ಹಾಗಾಗಿ ಮುದ್ದೆನೇ ಕಟ್ತಾ ಇದ್ದೇನೆ.
ಸೊ ನಮ್ಮ ಅದು ಮುದ್ದೆ ಆದ ತಕ್ಷಣ ನಮ್ಮ ಮನೆಯಲ್ಲಿ ನಾವು ಊಟಕ್ಕೆ ಕೂತ್ಬಿಡ್ತೀವಿ. ಹಾಗಾಗಿ ಮುದ್ದೆನ ಹಾಟ್ ಬಾಕ್ಸ್ಗೆ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ತಟ್ಟೆಗೆ ಹಾಕ್ತಾಯಿನಿ. ಕೆಲವೊಂದು ಸಲ ಸರ್ವ್ ಮಾಡೋಕ್ಕೆ ಕೂಡ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡೇ ಎತ್ಕೊಂಡು ಹೋಗ್ತೀನಿ, ಒಂದೊಂದು ಸಲ ಡೈರೆಕ್ಟಾಗಿ ತಟ್ಟೆಗೆ ಹಾಕ್ಕೋತೀನಿ. ನಮ್ಮ ಮುದ್ದು ಕೂಡ ಒಂದು ಪುಟಾಣಿ ಮುದ್ದೆನ ಊಟ ಮಾಡುತ್ತೆ. ನಮ್ಮ ಅಮ್ಮಗೆ ಮುದ್ದೆ ಅಂದರೆ ಆಗಲ್ಲ, ಬಟ್ ನಮ್ಮ ಮುದ್ದು ಮುದ್ದೆನ ಊಟ ಮಾಡುತ್ತೆ. ಹಾಗಾಗಿ ನಾನು ಮುದ್ದೆ ಮಾಡಬೇಕಾದ್ರೆ ನಮ್ಮ ಮುದ್ದುಗೂ ಸೇರಿಸಿ ಒಂದು ಪುಟಾಣಿ ಮುದ್ದೆನ ಮಾಡಿರ್ತೀನಿ. ಈಗ ನಾವೆಲ್ಲರೂ ಊಟಕ್ಕೆ ಕೂತ್ಕೊತಾ ಇದ್ದೀವಿ. ಸೊ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮುದ್ದುಗೆ ಇಬ್ಬರಿಗೂ ತಣ್ಣಗೆ ಕೊಡಬೇಕು. ನಮ್ಮ ಮನೆಯವರಿಗೆ ಒಂದೊಂದು ಸಲ ತಟ್ಟೆ ಚೇಂಜ್ ಆಗುತ್ತೆ, ತಣ್ಣಗೆ ಬದಲು ಸ್ಟೀಲ್ ತಟ್ಟೆ ಬೇಕಾದರೂ ಬಂದಿರುತ್ತೆ. ಬಟ್ ನಮ್ಮ ಮುದ್ದುಗೆ ಮಾತ್ರ ತಣ್ಣಗೆನೇ ಬೇಕು. ಯಾರು ಹೆಂಗಾದರೂ ಆಗಲಿ, ಯಾರಾದರೂ ಬರಲಿ ಹೋಗಲಿ, ಅವಳಿಗೆ ಮಾತ್ರ ಫಿಕ್ಸ್ ತಣ್ಣಗೆನೇ ಕೊಟ್ಬಿಡ್ಬೇಕು. ಸೊ ಅಮ್ಮ ಇದ್ದರು ಹಾಗೆ, ಅವ್ರ ಅಪ್ಪಂಗೊಂದು ಮುದ್ದುಗೊಂದು ತಣ್ಣಗೆ ಕೊಡ್ತೀನಿ. ಅಮ್ಮು ನನಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಬಟ್ ಯಾವಾಗಲಾದ್ರೂ ಅವ್ರ ಅಪ್ಪನ ಹತ್ರನೇ ಎಕ್ಸ್ಚೇಂಜ್ ಮಾಡ್ಕೊಬೇಕು ಅವಳು ಬಿಟ್ಟರೆ. ಮುದ್ದು ಅಂತೂ ಇಲ್ಲಿಗೆ ಬಂತು ಅಂದರೆ ತಣ್ಣಗೆನೇ ಫಿಕ್ಸು. ಸೊ ನಮ್ಮನೆಯವ್ರಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸಿದ್ದೆ, ನಮಗೆ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೆ. ನಾವು ಮನೇಲಿ ಏನು ಮಾಡಿದ್ರು ನಮ್ಮ ಮನೆಯವ್ರಿಗೆ ಗಟ್ಟಿಯಾಗಿರಬೇಕು, ಹಾಗಾಗಿ ಅವರಿಗೆ ಜಾಸ್ತಿನೇ ನಾನು ರೋಸ್ಟ್ ಮಾಡಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದೊಳ್ಳೆ ಊಟ ಆಯಿತು, ಇವಾಗ ನಿದ್ದೆ ಮಾಡಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.